ನಮಸ್ಕಾರ ಎಲ್ರಿಗೂ ಸಿದ್ದರಾಮಯ್ಯ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾಂಪಿಯನ್ಸ್ ಟ್ರೋಫಿ 2025ರ ಫೈನಲ್ ಮ್ಯಾಚ್ ನಾಳೆ ನಡೀತಾ ಉಂಟು ದುಬೈಯಲ್ಲಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಪಾಕಿಸ್ತಾನ ಹೋಸ್ಟ್ ನೇಷನ್. 4 ದಿನಕ್ಕೆ ಪಾಕಿಸ್ತಾನವೇ ಟೂರ್ನಮೆಂಟ್ ಇಂದ ಔಟ್ ಆಗಿತ್ತು. ಆದರೆ ಭಾರಿ ಕನಸನ್ನು ಕಂಡಿದ್ರು ಪಾಕಿಸ್ತಾನ. ಏನಂತಂದ್ರೆ ಫೈನಲ್ ಅನ್ನು ನಾವು ಪಾಕಿಸ್ತಾನದಲ್ಲೇ ಹೋಸ್ಟ್ ಮಾಡ್ತೇವೆ, ಭಾರತವನ್ನು ಆಸ್ಟ್ರೇಲಿಯಾ ಸೆಮಿಫೈನಲ್ ಸೋಲಿಸ್ತದೆ. ಸೊ ಆದ್ದರಿಂದ ಫೈನಲ್ ಮ್ಯಾಚ್ ಅನ್ನೋದು ಪಾಕಿಸ್ತಾನದಲ್ಲೇ ನಡೀತದೆ ಅಂತ ಆ ಒಂದು ಆಸೆಗೆ ಸಹ ಭಾರತ ತಣ್ಣೀರೆರಚಿತು. ಆಸ್ಟ್ರೇಲಿಯಾ ವಿರುದ್ಧ ಆರಾಮ್ಸೆ ಭಾರತ ಗೆದ್ದಿತ್ತು. ಎಸ್, ಸ್ವಲ್ಪ ಅಂದರೆ 48 ಓವರ್ ತನಕ ತಗೊಂಡು ಹೋದ್ರು ಬಿಟ್ರೆ ಏನು ಕೂಡ ಹಿಕಪ್ಸ್ ಅಂತ ಹೇಳ್ತಾರಲ್ಲ, ಆ ಥರದ್ದೆಲ್ಲ ಏನೂ ಆಗಿರಲಿಲ್ಲ, ಆರಾಮ್ಸೆ ವಿನ್ ಆದರು. ಇವಾಗ ಭಾರತದ ಎದುರಾಳಿ ಯಾರು ಅಂತಂದರೆ ನ್ಯೂಜಿಲೆಂಡ್ ತಂಡ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಟಕ್ಕರ್ ಕೊಡುವಂತಹ ತಂಡ ಅಥವಾ ಭಾರತದಷ್ಟೇ ಸೂಪರ್ ಡೂಪರ್ ಆಗಿ ಆಡಿರುವಂತಹ ಏಕೈಕ ತಂಡ, ನಾ ಹೇಳ್ತಾ ಇದ್ದೇನಲ್ಲ, ಏಕೈಕ ತಂಡ ಯಾವುದು ಅಂತಂದರೆ ನ್ಯೂಜಿಲೆಂಡ್. ಯಾಕಂತಂದರೆ ಭಾರತ ಹಾಗೂ ನ್ಯೂಜಿಲೆಂಡ್ ಎರಡೂ ತಂಡಗಳು ಕೂಡ ಬೈ ಫಾರ್ ದ ಬೆಸ್ಟ್ ಟೀಮ್ಸ್ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಎರಡೂ ಟೀಮ್ಸ್ ಕೂಡ ಭಾರಿ ಚೆಂದ ಮಾಡಿ ಕ್ರಿಕೆಟ್ ಆಡಿದೆ. ಭಾರತ ನ್ಯೂಜಿಲೆಂಡ್ಗಿಂತನೂ ಒಂದು ಪಟ್ಟು ಒಂದು ಕೈ ಮೇಲು ಅಂತ ಹೇಳ್ತಾರಲ್ಲ. ಯಾಕಂತಂದರೆ ಭಾರತ ಲೀಗ್ ಹಂತದಲ್ಲಿ ನ್ಯೂಜಿಲೆಂಡನ್ನು ಸೋಲಿಸಿರುವುದರಿಂದಾಗಿ ಭಾರತ ನ್ಯೂಜಿಲೆಂಡ್ಗಿಂತ ಸಹ ಇನ್ನೂ ಕೂಡ ಬೆಟರ್ ಕ್ರಿಕೆಟ್ ಆಡಿದ್ರೆ ಹೇಳಿದರೆ ತಪ್ಪಾಗುವುದಿಲ್ಲ. ಫೈನಲಿಗೆ ಬರಲಿಕ್ಕೆ ನ್ಯೂಜಿಲೆಂಡ್ ಅಷ್ಟು ಯೋಗ್ಯ ತಂಡ ಇನ್ನೊಂದಿರಲಿಲ್ಲ. ಭಾರತ ಬಿಟ್ಟು ನಾ ಹೇಳ್ತಾ ಇರೋದು, ಭಾರತ ಒಪನೆಂಟ್ ಆಗಿ ನ್ಯೂಜಿಲೆಂಡ್ ಬಿಟ್ಟು ಬೇರೆ ಯಾವ ತಂಡಗಳು ಕೂಡ ಈ ರೇಂಜ್ಗೆ ಪ್ರಚಂಡ ಪ್ರದರ್ಶನ ಕೊಡಲಿಲ್ಲ. ಓಕೆ, ಸೌತ್ ಆಫ್ರಿಕಾ 2 ಎಕ್ಸ್ಟೆಂಡ್ ಕೊಟ್ಟಿತ್ತು ಅಂತವೇ ಹೇಳುವ, ಆದರೂ ಕೂಡ ಸೆಮಿಫೈನಲಲ್ಲಿ ಅವರು ಸೋತಂಥ ರೀತಿ ನೋಡಿದರೆ ಇಲ್ಲ, ಸೌತ್ ಆಫ್ರಿಕಾ ಕೂಡ ಆ ರೇಂಜ್ ಇದು ಒಳ್ಳೆ ಕ್ರಿಕೆಟ್ ಆಡಲಿಲ್ಲ ಅಂತ ಅನಿಸ್ತದೆ. ಎಸ್, ಸೋತ ಅಂತರ 50 ರನ್ ಇರಬಹುದು ಸೌತ್ ಆಫ್ರಿಕಾದು. ಬಟ್ ಮ್ಯಾಚ್ ಸ್ಟಾರ್ಟ್ ಆಗುವ ಮೊದಲೇ, ಚೇಸ್ ಸ್ಟಾರ್ಟ್ ಆಗುವ ಮೊದಲೇ ಅವರು ಪಂದ್ಯ ಸೋತಿದ್ರು. ಚೇಸಿಂಗಲ್ಲಿ ಕೂಡ ಫಸ್ಟ್ 10 ಓವರಲ್ಲೇ ಗೊತ್ತಾಗ್ತಿತ್ತು ಇನ್ನು ಆಗುವುದಿಲ್ಲ, ಇವರಿಗೆ ಕೈ ಮೀರಿ ಹೋಗ್ತಾ ಇದೆ ಅಂತ. ಅಷ್ಟು ಡಾಮಿನೇಟಿಂಗ್ ಕ್ರಿಕೆಟ್ ಸೌತ್ ಆಫ್ರಿಕಾದ ಮೇಲೆ ನ್ಯೂಜಿಲೆಂಡ್ ಆಡಿತ್ತು. ಆ್ಯಂಡ್ ನೀವು ಭಾರತ ಹಾಗೂ ನ್ಯೂಜಿಲೆಂಡ್ ತಂಡಗಳ ಬಲಾಬಲ ನೋಡಿದ್ರು ಕೂಡ ಬ್ಯಾಟಿಂಗ್ ಡೆಪ್ತ್ ಭಾರತದ ಭಯಂಕರ ಉಂಟಂತ ಹೇಳ್ತೇವಲ್ಲ, ಅದಕ್ಕೆ ಟಕ್ಕರ್ ಕೊಡುವಂಥ ಬ್ಯಾಟಿಂಗ್ ಡೆಪ್ತ್ ನ್ಯೂಜಿಲೆಂಡಲ್ಲಿ ಕೂಡ ಉಂಟು. ನಂಬರ್ 8 ಅಂದರೆ 6 ವಿಕೆಟ್ ಹೋದ್ಮೇಲೆ ನಮ್ಮದು ಜಡೇಜಾ ಬರ್ತಾರೆ, ಅಲ್ಲಿ ನಂಬರ್ 8 ಅಂದರೆ 6 ವಿಕೆಟ್ ಹೋದ್ಮೇಲೆ ಸ್ಯಾಂಟ್ನರ್ ಅವರು ಬರ್ತಾರೆ. ಸೊ ಭಾರತ 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸಿದರೆ ಯಾರು, ಅಕ್ಷರ್ ಪಟೇಲ್, ಜಡೇಜಾ, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಅವರು ಕೂಡ 4 ಸ್ಪಿನ್ನರ್ಸನ್ನು ಇಳಿಸ್ತಿದ್ದಾರೆ. ಯಾರು ಮೇನ್ ಸ್ಪಿನ್ನರ್ಸ್ ಆಗಿ ಅವ್ರದ್ದು ಸ್ಯಾಂಟ್ನರ್ ಮತ್ತೆ ಬ್ರೇಸ್ವೆಲ್ ಅವರಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅವರು ಬಾಲ್ ಹಾಕ್ತಾರೆ. ಎಸ್, ಗ್ಲೆನ್ ಫಿಲಿಪ್ಸ್ ನೀವು ಈ ಕಡೆ ತಕ್ಕಡಿಯಲ್ಲಿ ತೂಗಿದಾಗ ಕುಲ್ದೀಪ್ ಯಾದವ್ ಅಥವಾ ವರುಣ್ ಚಕ್ರವರ್ತಿ ಅವರಷ್ಟು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹಾಗೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಇಲ್ಲದಿರ್ಬೋದು. ಬಟ್ ಆಪ್ಷನ್ ಉಂಟು. ಗ್ಲೆನ್ ಫಿಲಿಪ್ಸ್ ಹಾಕ್ತಾ ಇದ್ದಾರೆ, ಆ ಕಡೆಯಿಂದ ರಚಿನ್ ರವೀಂದ್ರ ಅವರು ಹಾಕ್ತಾ ಇದ್ದಾರೆ. ಸೊ ಅವರಲ್ಲಿ ಕೂಡ 4 ಬೌಲಿಂಗ್ ಆಪ್ಷನ್ ಉಂಟು, ಸ್ಪಿನ್ ಬೌಲಿಂಗ್. ಆ್ಯಂಡ್ ನಮ್ಮ ಫಾಸ್ಟ್ ಬೌಲಿಂಗ್ ಯೂನಿಟ್ ನೋಡಿದರೆ ಅವರು ಸ್ವಲ್ಪ ಮೇಲುಗೈ ಸಾಧಿಸ್ತಾರೆ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮದು 4 ಸ್ಪಿನ್ನರ್ಸನ್ನು ಕಣಕ್ಕೆ ಇಳಿಸಿದರೆ ಫಾಸ್ಟ್ ಬೌಲಿಂಗಲ್ಲಿ ಶಮಿಗೆ, ಹಾರ್ದಿಕ್ ಪಾಂಡ್ಯ ಇಬ್ಬರೇ ಫಾಸ್ಟ್ ಬೌಲರ್ಸು. ಬಟ್ ಅವರಿಗೆ 3 ಫಾಸ್ಟ್ ಬೌಲಿಂಗ್ ಆಪ್ಷನ್ ಇರುವುದರಿಂದಾಗಿ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಬೌಲಿಂಗ್ ಡೆಪ್ತ್ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ, ಅಥವಾ ಬೌಲಿಂಗ್ ಆಪ್ಷನ್ಸ್ ಇನ್ನೂ ಕೂಡ ಜಾಸ್ತಿ ನ್ಯೂಜಿಲೆಂಡಿಗೆ ಕಾಣ್ತದೆ. ಬಟ್ ನಮ್ಮದು ಬ್ಯಾಟಿಂಗ್ ಡೆಪ್ತ್ ಅನ್ನೋದಕ್ಕಿಂತ ಸಹ ಬ್ಯಾಟಿಂಗ್ ಆ ಒಂದು ಇಬ್ಬರು ಪಿಲ್ಲರ್ಸ್ ಇದ್ದಾರಲ್ಲ, ಆ ಥರ ಎಲ್ಲ ನೋಡಿದಾಗ ಓಕೆ, ಬ್ಯಾಟಿಂಗ್ ನ್ಯೂಜಿಲೆಂಡಿಗೆ ಕಂಪೇರ್ ಮಾಡಿದರೆ ನಮ್ಮ ಬ್ಯಾಟಿಂಗ್ ಇನ್ನೂ ಸಹ ಸ್ಟ್ರಾಂಗ್ ಅಂತ ಅನಿಸ್ತದೆ. ಯಾಕೆಂತಂದರೆ ಓಪನರ್ಸ್ ಆಗಿ ಬರುವಂಥದ್ದು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಗಿಲ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರು ಔಟ್ ಆಫ್ ಫಾರ್ಮ್ ಅಂತೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದೇ ಒಂದು ನಾವು ರಿಕ್ವೆಸ್ಟ್ ಮಾಡೋದು ಅಥವಾ ಬಯಸೋದು ಅಂತ ಅಂದರೆ ರೋಹಿತ್ ಶರ್ಮಾ ಅವರು ಮಿನಿಮಮ್ ಬೇಡಪ್ಪ, ಮ್ಯಾಕ್ಸಿಮಮ್ 20 ಓವರ್ ಆಡಲಿ, ಅಷ್ಟೇ 20 ಓವರ್ ಆಡಲಿ ಸಾಕು. ಅವರು 20 ಓವರ್ ನಿಂತರೆ ಆಟವೇ ಮುಗೀತು. ಆ್ಯಕ್ಚುಲಿ ನ್ಯೂಜಿಲೆಂಡ್ ಅವರು ವಿನ್ ಡಿಕ್ಲೇರ್ ಕೊಡ್ಬೋದು. ಫಸ್ಟ್ ಏನಾದ್ರು ನಾವು ಬ್ಯಾಟಿಂಗ್ ಮಾಡಿದಾಗ ರೋಹಿತ್ ಶರ್ಮಾ ಅವರು 20 ಓವರ್ ನಿಂತರೆ ಅವರು ಆ್ಯಕ್ಚುಲಿ ಟೈಮ್ ಸೇವ್ ಮಾಡ್ಬೋದು ನ್ಯೂಜಿಲೆಂಡ್ ಅವರು. ಸಾಕು ನೀವು ಇವರೇ 20 ಓವರ್ ಆಡಿದ್ರೆ ಆಯಿತು, ಮ್ಯಾಚ್ ಅಲ್ಲಿಗೆ ಹೋಯ್ತು, ಲಗಡಿ ಹೋಯ್ತಂತ. ಅಂಥ ಭಯಾನಕ ಆಟಗಾರ ರೋಹಿತ್ ಶರ್ಮಾ ಅವರು. ಸೊ ಅವರು ವಿಕೆಟ್ ಕೈ ಚೆಲ್ಲದಿರಲಿ ಅನ್ನೋದು ಮಾತ್ರ ನಮ್ಮ ಒಂದು ಏನೊಂದು ಪ್ರಾರ್ಥನೆ. ಅದಾದಮೇಲೆ ಬರೋದು 1 ವಿಕೆಟ್ ಹೋದ್ಮೇಲೆ ಬರೋದು ಕೊಹ್ಲಿ ಅವರು ಬ್ಯಾಕ್ ಟು ಫಾರ್ಮ್, ಅಲ್ಟಿಮೇಟ್ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಈ ಒಂದು ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟಾಗಿ ಆಡಿರೋದು ಶ್ರೇಯಸ್ ಅಯ್ಯರ್ ಅವರು. ಸೂಪರ್ ಆಗಿ ಆಡ್ತಾ ಇದ್ದಾರೆ. ಶ್ರೇಯಸ್ ಅಯ್ಯರ್ ಅವರು ಬ್ಯಾಟಿಂಗ್ ಮಾಡುವಾಗ ಯಾವುದೇ ಟೆನ್ಷನ್ನೇ ಇಲ್ಲ ಅನ್ನುವಂತಹ ಒಂದು ಆಟ ಶ್ರೇಯಸ್ ಅಯ್ಯರ್ ಅವರಿಂದ ಬರ್ತಾ ಉಂಟು. KL ರಾಹುಲ್ ಅವರು ಸಿಚುವೇಶನ್ಗೆ ತಕ್ಕ ಆಟವನ್ನು ಆಡ್ತಾ ಇದ್ದಾರೆ.
ಹಾರ್ದಿಕ್ ಪಾಂಡ್ಯ ಅವರು ನಾವು ಏನೇ ಹೇಳ್ಬೋದು, ಅಲ್ಲಿ ಮೊನ್ನೆ 100 ಆಗಲಿಕ್ಕೆ ಬಿಡ್ತಾ ಇರಲಿಲ್ಲ, ಇವರಿಗೆ ಕೊಹ್ಲಿ ಅವರಿಗೆ ಬಂದು 4-6 ಹೊಡಿತಿದ್ದ. ಓಕೆ, ಒಂದು ಫಾರ್ಮಲ್ಲಿ ಇದ್ದಾರಲ್ಲ, ಒಂದು ಒಳ್ಳೆ ಲಹರಿಯಲ್ಲಿ ಇದ್ದಾರಲ್ಲ ಅವರು, ಫ್ಲೋ ಒಳ್ಳೆ ಉಂಟು ಅವರದು, 6 ಲೀಲಾಜಾಲವಾಗಿ ಹೊಡಿತಾರೆ. ಸ್ಪಿನ್ನರ್ಸ್ ಬಂದರೆ ಅಂತೂ ಅಣ್ಣ ಸಿಕ್ಸರ್ ಕಿಂಗ್ ಥರನೇ ದಡ ಅಂತ ಚಿಕ್ಕ 6 ಎಲ್ಲ ಹೊಡಿದಿಲ್ಲ, ಎಲ್ಲ ದೊಡ್ಡ 6 ಹೊಡಿತಾರೆ. ಸೊ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಅದಾದಮೇಲೆ ನಾನು KL ರಾಹುಲ್ಗಿಂತ ಮುಂಚೆ ಅಕ್ಷರ್ ಪಟೇಲ್ ಅವರು ಬರ್ತಾ ಇದ್ದಾರೆ. ಆ ಪರಿಪೂರ್ಣ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅಂತ ಪ್ರೂವ್ ಆಗ್ತಾ ಇದೆ. ಅವರು ಕೇವಲ ಬೌಲಿಂಗ್ ಮಾತ್ರ ಅಲ್ಲ, ಬ್ಯಾಟಿಂಗ್ ಕೂಡ ಸೂಪರ್ ಆಗಿ ಮಾಡ್ತಾರೆ ಅಂತ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಆದಮೇಲೆ ಬರುವಂಥ ಆಟಗಾರ ಜಡೇಜಾ. ಸೊ ಬ್ಯಾಟಿಂಗ್ ಟೆನ್ಷನ್ ಇಲ್ಲ, ಬೌಲಿಂಗ್ ಟೆನ್ಷನ್ ಇಲ್ಲ. ಫೀಲ್ಡಿಂಗಲ್ಲಿ ಕುಲ್ದೀಪ್ ಯಾದವ್ ಅವರು ಒಂದು ಸ್ವಲ್ಪ ಚಂದ ಫೀಲ್ಡಿಂಗ್ ಮಾಡಿದರೆ, ಫೀಲ್ಡಿಂಗ್ಸ್ ಏನು ಟೆನ್ಷನ್ ಇಲ್ಲಪ್ಪ, ಅದ್ಭುತ ಫೀಲ್ಡಿಂಗ್ ಟೀಮು. ಬಟ್ ಆ ಕಡೆ ಒಬ್ಬ ಫಿಲಿಪ್ಸ್ ಇದ್ದಾನೆ, ಆ ಮನುಷ್ಯ ಹಾರ್ತಾ ಇರ್ತಾರೆ. ಗ್ಲೆನ್ ಫಿಲಿಪ್ಸಿಗೆ ಅವರು ಡೈ ಹೊಡೆದ್ರೆ ಅದು ಔಟ್ ಅಂತವೇ ಲೆಕ್ಕ. ನಮ್ಮ ಕೊಹ್ಲಿ ಅವರನ್ನು ಔಟ್ ಮಾಡಿದಂಥ ರೀತಿ ನೋಡಿದ್ರಲ್ಲ, ಅಮ್ಮ ದೇವರೇ. ಸೊ ಗ್ಲೆನ್ ಫಿಲಿಪ್ಸ್ ಹತ್ರ ಯಾರು ಕೂಡ ಯಾವುದೇ ಶಾರ್ಟ್ ಆಫರ್ ಮಾಡೋದಿರಲಿ, ಅವರು ಪಾಯಿಂಟ್ ರೀಜನಲ್ಲಿ ನಿಂತರೆ ಪಾಯಿಂಟ್ ರೀಜನಲ್ಲಿ ಶಾರ್ಟೇ ಹೊಡಿಬಾರ್ದು, ಅವರು ಲಾಂಗ್ ಆರ್ನಲ್ಲಿ ನಿಂತರೆ ಲಾಂಗ್ ಆರ್ನಲ್ಲಿ ಯಾರು ಶಾರ್ಟೇ ಹೊಡಿಬಾರ್ದು. ಆ ಥರ ಒಂದು ಏನೋ ಒಂದು ಇದಕ್ಕೆ ಮೈಂಡ್ ಸೆಟ್ಟಿಗೆ ಬರಬೇಕು ಇಂಡಿಯನ್ ಬ್ಯಾಟ್ಸ್ಮನ್ನು. ಇಲ್ಲೇ ಇದ್ರೆ ಹೊಡಿತೀರಾ ಆಯ್ತು, ಗ್ರೌಂಡ್ ಶಾಟ್ ಹೊಡೀರಿ, ಏರಿಯಲ್ ಶಾಟ್ ಹೊಡೆದ್ರೆ ಅದು ಪಕ್ಕ, ಅದು ಔಟೇ. ಅಂಥ ಪ್ರಳಯಾಂತಕ ಫೀಲ್ಡರ್ ಗ್ಲೆನ್ ಫಿಲಿಪ್ಸ್ ಅವರು. ಈ ಒಂದು ಫೈನಲ್ ಜಿದ್ದಿಂದ ಕೂಡಿರಲಿ, ಬಟ್ ಭಾರತ ವಿನ್ ಆಗಲಿ ಅಂತ ನಾವು ಆಶಿಸೋದು. ಆ್ಯಂಡ್ ನನಗೆ ಈಗಲೂ ಕೇಳೋದು 75% ಭಾರತವೇ ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಯಾಕಂತಂದರೆ ಭಾರತ ವೈಟ್ ಬಾಲ್ ಕ್ರಿಕೆಟಲ್ಲಿ ಯಾವುದೋ ನೆಕ್ಸ್ಟ್ ಲೆವೆಲಲ್ಲಿ ಉಂಟು ತಂಡ. ಸೋಫಾರ್ ಫೈನಲ್ ತನಕ ಬಂದಿದೆಯಲ್ಲ, ಸೋಫಾರ್ ಇಲ್ಲಿಯ ತನಕ ಒಂದೇ ಒಂದು ಕ್ಷಣ ಕೂಡ ಬುಮ್ರಾ ಅವರು ಇಲ್ವಲ್ಲ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ಬುಮ್ರಾ ಅವರ ಅನುಪಸ್ಥಿತಿಯನ್ನು ನೆನಪು ಮಾಡಿಕೊಳ್ಳದ ರೀತಿಯಲ್ಲಿ ಆಡ್ತಾ ಉಂಟು ಭಾರತ ತಂಡ. ಅದೇ ರೀತಿಯಾಗಿ ಫೈನಲಲ್ಲಿ ಕೂಡ ಆಡಿ ಕಪ್ಪು ವಿನ್ ಆಗಲಿ ಅನ್ನೋದು ನಮ್ಮ ಆಶಯ. ಬೌಲಿಂಗ್ ಇದು ಏನು ಟೀಮ್ ಚೇಂಜ್ ಮಾಡ್ತದ ಭಾರತ, ವಿನ್ನಿಂಗ್ ಕಾಂಬಿನೇಷನ್ ಜೊತೆ ಹೋಗುದೊಂದು ವಾಡಿಕೆ ಆಯಿತಾ. ಆಲ್ ಆಫ್ ಅ ಸಡನ್ ಈಗ ಟೀಮ್ ಚೇಂಜ್ ಮಾಡಿ ಫೈನಲಲ್ಲಿ ಅಪ್ಪಿಸಪ್ಪಿ ಸೋತ್ರೆ ಅದೇ ಒಂದು ದೊಡ್ಡ ಒಂದು ಹೀಗೆ ಬೊಟ್ಟು ಮಾಡ್ತಾರೆ, ಯಾಕೆ ಟೀಮ್ ಚೇಂಜ್ ಮಾಡಿದ್ದು, ಅದಕ್ಕೆ ಸೋತದ ಹಾಗೆ ಹೀಗೆ ಅಂತ. ಆದ್ದರಿಂದ ಸೇಮ್ ಟೀಮ್ ಕಾಂಬಿನೇಷನಲ್ಲೇ ಹೋಗ್ಬೋದು. ಅಪ್ಪಿ ತಪ್ಪಿ ಏನೋ ಒಂದು ಚೇಂಜ್ ಮಾಡೇ ಬಿಟ್ಟರು ಅಂತ ಇಟ್ಕೊಳ್ಳಿ, ಆವಾಗ ಕುಲ್ದೀಪ್ ಯಾದವ್ ಅವ್ರನ್ನ ಕೂರಿಸಿ ಹರ್ಷ್ದೀಪ್ ಸಿಂಗ್ ಅವ್ರನ್ನ ಆಡಿಸ್ಬೋದು. ಬಟ್ ದುಬೈ ಪಿಚ್ ಸ್ಲೋ ಪಿಚ್ ಆಗಿರೋದ್ರಿಂದಾಗಿ ಕುಲ್ದೀಪ್ ಯಾದವ್ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ. ಬಟ್ ಕುಲ್ದೀಪ್ ಯಾದವ್ ಅವರು ಎಲ್ಲ ಆಪಾದನೆಗಳಿಗೆ ಫೈನಲಲ್ಲಿ ಕರೆಕ್ಟ್ ಆಗಿರುವಂತಹ ಒಂದು ಉತ್ತರ ಕೊಡಬೇಕು. ಯಾಕಂತಂದರೆ ICC ಟೂರ್ನಮೆಂಟಲ್ಲಿ ನಾಕ್ಔಟ್ ಸ್ಟೇಜಲ್ಲಿ ಭಯಂಕರ ದೊಡ್ಡ ಚೋಕರ್ ಕುಲ್ದೀಪ್ ಯಾದವ್ ಅವರಂತ ತುಂಬ ಟ್ರೋಲ್ ಆಗಿದೆ. ಬೇಕಿದ್ರೆ ನೀವು #ಕುಲ್ದೀಪ್ ಯಾದವ್ ಅಂತ ಟ್ವಿಟ್ಟರಲ್ಲಿ ಸರ್ಚ್ ಮಾಡಿ, ಎಲ್ಲ ಇದೇ ಇರೋದು. ICC ಟೂರ್ನಮೆಂಟಲ್ಲಿ ಅವ್ರು ನಾಕ್ಔಟ್ ಸ್ಟೇಜಲ್ಲಿ ಬಿಗ್ ಚೋಕರು, ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ, ವಿಕೆಟ್ ತೆಗೆಯೋದಿಲ್ಲ, ಏನಿಲ್ಲ ಅಂತ. ಸೊ ಆ ಒಂದು ಆಪಾದನೆಗಳಿಗೆ ಫೈನಲಲ್ಲಿ ಅವರು ಭರ್ಜರಿಯಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ, ಒಂದು ಅವರ ಬತ್ತಳಿಕೆಯಿಂದ ಒಂದು 10 ಓವರಲ್ಲಿ ಒಂದು 45 ರನ್ ಬಿಟ್ಕೊಟ್ಟು 2-3 ವಿಕೆಟ್ ತೆಗೆದ್ರೆ ತಂಡಕ್ಕೆ ಸಿಕ್ಕಾಬಟ್ಟೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಮಿಕ್ಕಿದೆಲ್ಲ ನೋಡ್ಕೊಳ್ಳಿಕ್ಕೆ ಉಳಿದ ಬೌಲರ್ಸ್ ಇದ್ದಾರೆ. ಈ ಥರದ ಒಂದು ಪ್ರದರ್ಶನ ಕುಲ್ದೀಪ್ ಯಾದವ್ ಅವರು ಕೊಟ್ಟರೆ, ಅಲ್ಲಿ ಟಾಪ್ ಆರ್ಡ್ರಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಒಂದು 20 ಓವರ್ ನಿಂತರೆ ಸೂಪರ್. ಈ ಸಲ ನಾವೇ ವಿನ್ ಆಗೋದು. ಏನು ಅನ್ನಿಸ್ತದೆ ನಿಮಗೆ ಫೈನಲ್, ನಾಳೆ ನಡೀತಾ ಇರುವಂಥ ಫೈನಲಲ್ಲಿ ಏನು ಅನ್ನಿಸ್ತದೆ, ಯಾರು ವಿನ್ ಆಗ್ಬೋದು? ಆಫ್ಕೋರ್ಸ್ ಭಾರತ ವಿನ್ ಆಗ್ತದೆ. ಬಟ್ ನಿಮ್ಮ ಒಂದು ಒಪಿನಿಯನನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.